ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಮತ್ತೊಂದು ಪ್ರಪಂಚ ಯುದ್ಧದ ಭೀತಿ ಆವರಿಸಿದೆ. ಅಮೆರಿಕದ ಹುಚ್ಚು ದೊರೆ ಡೊನಾಲ್ಡ್ ಟ್ರಂಪ್ ಅವರು ಮೂರನೇ ಪ್ರಪಂಚ ಯುದ್ಧಕ್ಕೆ ನಾಂದಿ ಹಾಡ್ತಾರಾ? ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಕ್ಷಿಪ್ರ ಬೆಳವಣಿಗೆಗೆ ಇಂತಹ ಪ್ರಶ್ನೆಗೆ ಪುಷ್ಟಿ ನೀಡಿದೆ. ಹಾಗಾದ್ರೆ ಎಲ್ಲೆಲ್ಲಿ ಯುದ್ಧ ಆಗುವಂತಹ ಸಾಧ್ಯತೆಗಳನ್ನ ಹೆಚ್ಚು ಮಾಡಿದೆ ಅಂತ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಸಾವಿರದ 1914 ಜುಲೈ 28ರಿಂದ 1918 ನವೆಂಬರ್ 11 ಹಾಗೆ 1939 ಸೆಪ್ಟೆಂಬರ್ 1ರಿಂದ 1945 ಸೆಪ್ಟೆಂಬರ್ 2ರವರೆಗಿನ ಅವಧಿಗಳು ಪ್ರಪಂಚದ ಇತಿಹಾಸದಲ್ಲೇ ಕರಾಳ ದಿನಗಳಾಗಿಯೇ ದಾಖಲಾಗಿದೆ. ಯಾಕಂದ್ರೆ ಈ ಎರಡೂ ಅವಧಿಗಳು ಸಾಕಷ್ಟು ಅಮಾಯಕರನ್ನ ಬಲಿ ಪಡೆದಂತಹ ದಿನಗಳು. ಅದು ಬಲಿತ ದೇಶಗಳು ನಡೆಸಿದಂತಹ ದಾಳಿ ಪ್ರತಿದಾಳಿಗೆ ನೂರಾರು ಜನ ಅಮಾಯಕರ ನರಮೇಧವೇ ನಡೆದಿತ್ತು. ಈ ಎರಡೂ ಅವಧಿಯಲ್ಲಿ ಕ್ರಮವಾಗಿ 1ನೇ ಹಾಗೆ 2ನೇ ಪ್ರಪಂಚ ಯುದ್ಧಗಳು ನಡೆದಿದ್ವು. ಈಗ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಅದೊಂದು ಆತಂಕದ ವಾತಾವರಣ 3ನೇ ಪ್ರಪಂಚ ಯುದ್ಧದ ಭೀತಿಯನ್ನ ಹೆಚ್ಚು ಮಾಡಿದೆ. 1914 ಜುಲೈ 28ರಿಂದ 1918 ನವೆಂಬರ್ 11ರವರೆಗೆ ನಡೆದಂತಹ ಮೊದಲ ಪ್ರಪಂಚ ಯುದ್ಧ ಹಾಗೆ 1939 ಸೆಪ್ಟೆಂಬರ್ 1ರಿಂದ 45 ಸೆಪ್ಟೆಂಬರ್ 2ರವರೆಗೆ ನಡೆದಂತಹ 2ನೇ ಪ್ರಪಂಚ ಯುದ್ಧದಲ್ಲಿ ನಾಗರಿಕ ಸಮಾಜವೇ ಮಮ್ಮಲ ಮರಗುವಂತಹ ನರಮೇಧಗಳು ನಡೆದಿದ್ವು. ಈ ಕಹಿ ನೆನಪು ಇಂದಿಗೂ ಪ್ರಪಂಚ ದೇಶಗಳ ಜನರನ್ನ ಬೆಚ್ಚಿ ಬೀಳುವಂತೆ ಮಾಡುತ್ತೆ. ಈಗ ಮಧ್ಯಪ್ರಾಚ್ಯದಲ್ಲಿ 3ನೇ ಮಹಾಯುದ್ಧದ ಭೀತಿಯನ್ನ ಹೆಚ್ಚು ಮಾಡಿದೆ. ಇರಾನ್ ಇಸ್ರೇಲ್ ದೇಶಗಳ ಪ್ರತಿಷ್ಠೆಯ ಸಮರ ಇದಕ್ಕೆ ನಾಂದಿ ಹಾಡುವಂತಹ ಆತಂಕ ಮತ್ತಷ್ಟು ಹೆಚ್ಚು ಮಾಡಿದೆ. ಇರಾನ್ ದೇಶದ ಸಾಕಷ್ಟು ಕಡೆ ಅಮೆರಿಕ ಕ್ಷಿಪಣಿ ದಾಳಿ ಮಾಡಿದೆ. ಇಸ್ರೇಲ್ ಕೂಡ ಅಮೆರಿಕಕ್ಕೆ ಸಾಥ್ ನೀಡಿದೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಅಮೆರಿಕದ 8 ಸೇನಾ ನೆಲೆಗಳ ಮೇಲೆ ಕ್ಷಿಪಣಿ ದಾಳಿ ಮಾಡಿದೆ. ಆಗಸದಲ್ಲಿ ಮಿಸೈಲ್ಗಳ ಸದ್ದು ಕಾವೇರಿದೆ. ಅದಲ್ಲದೆ ಏಕಕಾಲಕ್ಕೆ 400 ಕ್ಷಿಪಣಿಗಳಿಂದ ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡಿದೆ ಅಂತ ಹೇಳಲಾಗಿದೆ. ಇರಾನ್, ಇರಾಕ್, ಕುವೈತ್, UAE, ಅಬುಧಾಬಿ, ಜೋರ್ಡಾನ್, ಸೌದಿ ಅರೇಬಿಯಾ, ಇಸ್ರೇಲ್ ಸೇರಿದಂತೆ ಅರಬ್ ರಾಷ್ಟ್ರಗಳಲ್ಲಿ ಭಾರಿ ಆತಂಕ ಮನೆ ಮಾಡಿದೆ. ಈ ಎಲ್ಲಾ 8 ಅರಬ್ ದೇಶಗಳ ಮೇಲೆ ಇರಾನ್ ದಾಳಿ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಈ ದೇಶಗಳಲ್ಲಿ ಅಮೆರಿಕದಂತಹ ಸೇನಾ ನೆಲೆಗಳಿದ್ದು ಅದೇ ನೆಲೆಗಳನ್ನ ಗುರಿಯಾಗಿಸಿ ಇರಾನ್ ಮಿಸೈಲ್ ದಾಳಿ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇದು ಅಂತಿಮವಾಗಿ 3ನೇ ಮಹಾಯುದ್ಧದ ಭೀತಿಯನ್ನ ಮತ್ತಷ್ಟು ಹೆಚ್ಚು ಮಾಡಿದೆ. ಇಷ್ಟಕ್ಕೂ ಇರಾನ್ ಮೇಲೆ ಅಮೆರಿಕ ಪ್ರತಿಷ್ಠೆಗೆ ಬೀಳೋದಕ್ಕೆ ಪ್ರಮುಖ ಕಾರಣಗಳೂ ಇದೆ. ಅದು ಯಾವುದಪ್ಪ ಕಾರಣ ಅಂತ ನೋಡೋದಾದ್ರೆ, ಇರಾನ್ ತನ್ನದೇ ಅಣ್ವಸ್ತ್ರ ಹೊಂದುತ್ತಿದೆ. ಇಡೀ ಪ್ರಪಂಚದ 20ರಷ್ಟು ದೇಶಗಳಿಗೆ ತೈಲ ರಫ್ತು ಮಾಡ್ತಾ ಇದೆ. ಹಾಗಾಗಿ ವೆನೆಜುವೆಲಾ ಮೇಲೆ ಅಧಿಕಾರ ಸಾಧಿಸುವಂತೆ ಇರಾನ್ ಮೇಲೂ ಹಿಡಿತ ಸಾಧಿಸಬಹುದು ಅನ್ನುವಂಥದ್ದು ಡೊನಾಲ್ಡ್ ಟ್ರಂಪ್ ಗುರಿ. ಇರಾನ್ ಮೇಲೆ ಹಿಡಿತ ಸಾಧಿಸಿದ್ರೆ ಶಸ್ತ್ರಾಸ್ತ್ರಗಳನ್ನ ಮಾರಾಟ ಮಾಡೋದಕ್ಕೆ ಅಮೆರಿಕಕ್ಕೆ ಅನುಕೂಲ ಆಗತ್ತೆ. ಅದಲ್ಲದೆ ಶತ್ರು ಸಂಹಾರ ಮಾಡೋದು ಸೇರಿದಂತೆ ನಾನಾ ಕಾರಣಗಳಿಂದಾಗಿ ಅಮೆರಿಕ ಇರಾನ್ ಮೇಲೆ ದ್ವೇಷ ಸಾಧಿಸುತ್ತೆ. ಇದಕ್ಕಾಗಿ ಇಸ್ರೇಲ್ ಅನ್ನೇ ತಮ್ಮ ಯುದ್ಧ ನೆಲೆಯಾಗಿ ಮಾಡ್ಕೊಳ್ತಾ ಇದೆ. ಇದು ವಿಶ್ವ ಯುದ್ಧಕ್ಕೆ ನಾಂದಿ ಹಾಡುತ್ತಾ ಅನ್ನುವಂತಹ ಭೀತಿಯನ್ನು ಮತ್ತಷ್ಟು ಹೆಚ್ಚು ಮಾಡಿದೆ. ಅದಲ್ಲದೆ ವಿಶ್ವದ ಮತ್ತೊಂದು ಬಲಿಷ್ಠ ದೇಶ ರಷ್ಯಾ ಇರಾನ್ ಬೆಂಬಲಕ್ಕೆ ನಿಂತಿದೆ. ಇದು ಅಮೆರಿಕವನ್ನ ಮತ್ತಷ್ಟು ಕೆರಳಿಸಿದೆ. ಇದು ಮಹಾಯುದ್ಧ ಆಗದಿರಲಿ ಅಲ್ವಾ? ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.